ಬಾಂಗ್ಲಾದೇಶದ ಹಿಂದೂಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಾಕತ್ತ. ನಮ್ಮ ರಾಮನನ್ನ ಯಾರು ಅವಮಾನ ಮಾಡೋ ಹಂಗಿಲ್ಲ ಅಂತ ಘೋಷಣೆ ಕೂಗಾಕತ್ತ. ಇನ್ನಾದ್ರೂ ಎಚ್ಚೆತ್ಕೋ ಸನಾತನ ಹಿಂದೂ ಅಂತ ಘೋಷವಾಕ್ಯಗಳನ್ನ ಮೊಳಗಿಸ್ಲಾಕತ್ತ. ಮತಾಂಧರಿಂದ ರೋಸಿ ಹೋಗಿರೋ ಹಿಂದೂಗಳು ಕೊನೆಗೂ ಧೈರ್ಯ ಮಾಡ್ಯಾರ. ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರಗಳ ವಿರುದ್ಧ ಸಿಡಿದೆದ್ದಾರು ಬಾಂಗ್ಲಾ ಹಿಂದೂಗಳು. ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೂ ಕೂಡ ಅವರ ಹಕ್ಕು ಅವರಿಗೆ ಸಿಗತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಬಾಂಗ್ಲಾದೇಶದಾಗ ಹಿಂದೂಗಳ ಪರಿಸ್ಥಿತಿ ಹೆಂಗೈತಿ ಅಂತ ನಿಮ್ಗೆ ಗೊತ್ತೈತಿ. ದಿನಕ್ಕೆ ಒಬ್ರು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರ. ಮುಸ್ಲಿಂ ಮತಾಂಧತೆ ಎಷ್ಟು ಮಿತಿಮೀರೈತಿ ಅಂದ್ರ ಅಲ್ಲಿನ ಸರ್ಕಾರ ಕೂಡ ಅವರಿಗೆ ಅದನ್ನೇ ಮಾಡುವಂತ ಸಪೋರ್ಟ್ ಕೊಡ್ತೈತಿ. ಅಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನ ನಮ್ಮ ಕೈಲಿ ನೋಡಕ್ ಆಗುದಿಲ್ಲ. ಅವರದನ್ನ ಅನುಭವಿಸಾಕತ್ತಾರ. ಪ್ರತಿನಿತ್ಯದ ದೌರ್ಜನ್ಯದಿಂದ ಬೇಸತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಅವರಿಗೆ ಸಾಕಾಗ್ಬಿಟ್ಟೈತಿ. ಬಾಂಗ್ಲಾದೇಶದ ಮೈನಾರಿಟಿ ಆಗಿರುವ ಹಿಂದೂಗಳಿಗೆ ಯಾರೂ ಕೂಡ ನ್ಯಾಯ ಒದಗಿಸೋರಿಲ್ಲ. ಕಡೆಗೆ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ದೇವ್ರ ಮೊರೆ ಬಿಟ್ರೆ ಅವ್ರ ಕಡೆ ಬೇರೆ ಆಪ್ಷನ್ ಇಲ್ಲ. ಈಗ ಈ ಮತಾಂಧರ ಕಣ್ಣು ಶ್ರೀರಾಮ, ಶಿವ, ಕೃಷ್ಣನ ಮೂರ್ತಿ ಮೇಲೆ ಬಿದ್ದೈತಿ. ಬಾಂಗ್ಲಾದೇಶದಾಗ ಇಂಡಸ್ಟ್ರಿಯಲಿಸ್ಟ್ ಒಬ್ರು ರಾಮನ ಮೂರ್ತಿ, ಕೃಷ್ಣನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಾಕತ್ತಿದ್ರು. ಸ್ಟ್ಯಾಚ್ಯೂ ಮುಖಾಂತರ ಎತ್ತರವಾದಂಥ ಒಂದು ಮೂರ್ತಿಗಳನ್ನ ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂತ ಮುಂದಾಗಿದ್ರು. ಕಾರ್ಯವನ್ನು ಕೂಡ ಆರಂಭ ಮಾಡಿದ್ರು. ಆದ್ರೆ ಅದು ಮತಾಂಧರ ಕಣ್ಣಿಗೆ ಚುಚ್ಚಾಕತ್ತಿ ಬಿಟ್ಟೈತಿ. ಅವರು ಅದನ್ನ ವಿರೋಧ ಮಾಡಾಕತ್ತಾರ. ಆ ವಿರೋಧ ನಾವು ಒಪ್ಪಂಗಿಲ್ಲ. ಈಗಾದ್ರೂ ನಾವು ಹಿಂದೂಗಳು ಎಚ್ಚೆತ್ಕೋಬೇಕು, ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಹಿಂದೂಗಳು ಸನಾತನವನ್ನ ಉಳಿಸೋದಕ್ಕಾಗಿ ಈಗ ಎಚ್ಚೆತ್ಕೊಳ್ಬೇಕು ಅಂತ ಬಿರುಗಾಳಿ ಮಳೆ ಒಳಗ ಪ್ರತಿಭಟನೆ ರ್ಯಾಲಿ ಮಾಡಾಕತ್ತಾರ. ರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಬಾರ್ದು ಅಂತ ಮತಾಂಧ ಮನಸ್ಥಿತಿಯ ಹುಳುಗಳು ಕೂಡ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದು. ಮೊನ್ನೆ ರಾಮನ ಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದಿದ್ರು, ಕಲ್ಲಿಂದ ಎಸ್ತಿದ್ರು, ಈ ರೀತಿಯ ಹೀನ ಕೃತ್ಯಗಳನ್ನ ಮಾಡಿದ್ರು. ಇದನ್ನೇ ಅವರು ಅಲ್ಲಿ ಖಂಡಿಸ್ಲಾಕತ್ತಾರ. ಹಿಂದೂಗಳಿಗೆ ಯಾವ ರೀತಿ ಆಗೈತಿ ಅಂದ್ರ, ನಾವಿನ್ನ ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಧರ್ಮ ಬಿಡಬೇಕು ಇಲ್ಲ ಜೀವ ಬಿಡಬೇಕು, ಇಂತಹ ಪರಿಸ್ಥಿತಿ ನಮ್ದಾಗೈತಿ. ಈಗ ಜೀವ ಬಿಡಕ್ ನಾವು ರೆಡಿ ಇದ್ದೀವಿ, ಧರ್ಮ ಬಿಡುವುದಿಲ್ಲ. ಸನಾತನ ಹಿಂದೂಗಳು ಎದ್ದೀವಿ. ರಾಮನಿಗೋಸ್ಕರ ನಾವು ಕೊನೆ ಉಸಿರು ಹೇಳಿದ್ರು ಪರವಾಗಿಲ್ಲ, ಈ ಮತಾಂಧರು ನಮ್ಮನ್ನ ಕೊಂದ್ರು ಪರವಾಗಿಲ್ಲ, ನಮಗ ಅಲ್ಲಿ ನಮ್ಮ ರಾಮ ಕೃಷ್ಣರ ಮೂರ್ತಿ ಬೇಕೇ ಬೇಕು, ಅದು ನಿರ್ಮಾಣ ಆಗಲೇಬೇಕು ಅಂತ ಪ್ರತಿಭಟನೆ ರಾತ್ರಿ ಎಲ್ಲಾ ಮಾಡ್ಯಾರ. খাল বিল নদ নদী দিয়ে বেশি এসেছে। আমরা জানি এদেশে সনাতনীদের 11 লক্ষ একর জমি দখল করা হয়েছে। সংগ্রামী বন্ধুগণ, যেই জমির বর্তমান বাজার মূল্য 30 থেকে 35 লক্ষ কোটি টাকা। যদি আমরা 1.5 থেকে 2 কোটি সনাতনী ধরে হিসাব করি, তাহলে প্রত্যেক সনাতনী 18 থেকে 20 লক্ষ টাকার মালিক। ಅವರಾದ್ರೂ ಏನ್ ಮಾಡ್ತಾರೆ ಹೇಳ್ರಿ? ತಮ್ಮ ಮೇಲಾಗಕತ್ತಿರೋ ದಬ್ಬಾಳಿಕೆಯಿಂದ ರೋಸಿ ಹೋಗ್ಯಾರ. ಯಾರೇ ಬಂದರೂ ಕೂಡ ಇದನ್ನ ಬಗೆಹರಿಸೋದಿಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ ಇದು ಮುಗಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟೈತಿ. ಯಾಕಂದ್ರ ಅಲ್ಲಿರೋ ಸರ್ಕಾರ ಕೂಡ ಮತಾಂಧರ ಓಲೈಕೆ ಒಳಗ ಸಿಕ್ಕಾಕೊಂಡ್ಬಿಟ್ಟೈತಿ. ಅವರ ಓಲೈಕೆ ಒಳಗನೆ ಅವರ ಸರ್ಕಾರ ಕೆಲಸ ಮಾಡತೈತಿ. ಪ್ರತಿನಿತ್ಯ ಒಂದು ಸುದ್ದಿ ಬರ್ತಾವ, ಆ ಹಿಂದುವಿನ ಮೇಲೆ ಇಷ್ಟು ಮತಾಂಧರು ಕೂಡಿ ರೇಪ್ ಮಾಡಿದ್ರು, ಹಿಂದೂ ಬಾಲಕಿಯನ್ನ ಕೊಂದು ಹಾಕಿದ್ರು, ಹಿಂದೂ ಹುಡುಗನನ್ನ ಸಾಯಿಸಿದ್ರು, ಹಿಂದೂ ಮಹಿಳೆಯನ್ನ ಒದ್ರು, ಹಿಂದೂ ದೇವಸ್ಥಾನವನ್ನ ಕೆಡವುದ್ರು, ಮೂರ್ತಿಯನ್ನ ಹಾಳು ಮಾಡಿದ್ರು. ಬರೀ ಇಂಥದ್ದೇ ನ್ಯೂಸು. ಇದೇ ಮೊದಲ ಬಾರಿಗೆ ಹಿಂದೂಗಳು ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತ್ಯಾರ.
ತಮ್ಮ ದೇವರಿಗಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡಾಕತ್ತಾರ. ಏನೇ ಆದರೂ ಬಗ್ಗೋದಿಲ್ಲ, ಸರ್ಕಾರ ನಮ್ಮನ್ನ ಪರಿಗಣಿಸಲೇಬೇಕು, ಮೈನಾರಿಟೀಸ್ಗಳಿಗೆ ಇಲ್ಲಿ ಬೆಲೆ ಬೇಕೇ ಬೇಕು ಅಂತ ಪಣ ತೊಟ್ಟಾರ. ಹಿಂದೂಗಳು ಅದೆಷ್ಟೇ ದಬ್ಬಾಳಿಕೆಯನ್ನ ವಿರೋಧ ಮಾಡಿ ಸಿಡಿದಿದ್ರೂ ಕೂಡ ಅಲ್ಲಿರೋದು ಮತಾಂಧರ ಓಲೈಕೆ ಮಾಡುವಂತ ಸರ್ಕಾರ ಮತ್ತು ಮತಾಂಧ ಮನಸ್ಥಿತಿಯ ಜನ. ಅವ್ರಿಗೆ ಮೊದಲ ಭಾರತ ಅಂದ್ರನೇ ಆಗುವುದಿಲ್ಲ, ಇನ್ನ ಭಾರತದ ಮೂಲ ಸನಾತನ ಹಿಂದೂಗಳು ಅಂದ್ರೆ ಆಗ್ತೈತೇನ್ರಿ? ಇದರ ದ್ವೇಷವನ್ನು ಕೂಡ ಅಲ್ಲಿನ ಹಿಂದೂಗಳ ಮೇಲೆ ಅವ್ರು ತೀರಿಸ್ಕೊಂತಾರ. ಅಂಥವ್ರಿಗೆ ಸಪೋರ್ಟ್ ಮಾಡಕ್ಕೆ ಅಲ್ಲೊಂದು ಸರ್ಕಾರನೂ ಐತಿ. ಈಗ ಇವರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರೂ ಕೂಡ ಇವರ ಹಕ್ಕು, ಇವರ ಬೇಡಿಕೆ ಈಡೇರ್ತೈತಿ ಅನ್ನೋದು ಎಷ್ಟು ಖರೆ? ಯಾಕಂದ್ರ ಇವರ ಧ್ವನಿಯಾಗಿ ಅಲ್ಲಿ ಯಾರೂ ಕೂಡ ಇಲ್ಲ. ಇವರ ಧ್ವನಿ ಇವರೇ ಆಗಿ ಈಗ ಹೊರಗೆ ಬಂದಾರ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡ್ತೈತಿ ಅನ್ನೋದನ್ನಷ್ಟ ನಾವು ನೋಡಬೇಕು.